ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ನಾನು ಈ ಬಿ ಎಡ್ನ ಸೆಕೆಂಡ್ ರೌಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಬನ್ನಿ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಈ ಬಿ ಎಡ್ನ ಸೆಕೆಂಡ್ ರೌಂಡ್ ಲಿಸ್ಟು ಇಂದು ಸಾಯಂಕಾಲ 6 ಗಂಟೆಗೆ ಬರೋಷ್ಟು ಚಾನ್ಸ್ ಇದೆ. ಈ ಬಿ ಎಡ್ನ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ಗೆ ಭಾಳಷ್ಟು ಜನ ಕಾಮೆಂಟ್ ಮಾಡಿದ್ರು. ಆ ಕಾಮೆಂಟನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿ ಕಾಮೆಂಟ್ ಮಾಡಿದ್ರು, ಆ ಕಾಮೆಂಟ್ ಯಾವ ರೀತಿ ಇದ್ದು ಅದಕ್ಕೆ ನಾನಿಲ್ಲಿ ಉತ್ತರ ನೀಡ್ತಾ ಹೋಗ್ತಿದ್ದೀನಿ. ಈ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಸಾಯಂಕಾಲ 6 ಗಂಟೆ ಸಮಯದಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ರು. ಆದ್ದರಿಂದ ಈ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಕೂಡ ಇಂದು ಸಾಯಂಕಾಲ 6 ಗಂಟೆ ಬರೋಷ್ಟು ಅಂತ ಚಾನ್ಸ್ ಇದೆ. ಈ ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟು ಇರುತ್ತೆ, ಎಲ್ಲಿಗೆ ಕಟ್ ಆಫ್ ನಿಲ್ಲಿಸಿರ್ತಾರೆ ಅಂತೇಳಿ ನೋಡ್ತಾ ಹೋಗೋಣ. ನಂತರ ಫಸ್ಟ್ ರೌಂಡ್ನಲ್ಲಿ ಸ್ಟಾರ್ ಮಾರ್ಕ್ ಬಂದವರು ಕೂಡ ಈ ಬಾರಿ ಸೀಟ್ ಸಿಗುತ್ತಾ, ಹಾಗೆ 70ಗಿಂತ ಕಡಿಮೆ ಇರೋರಿಗೂ ಬಿ ಎಡ್ ಸಿಗುತ್ತಾ. ಫಸ್ಟ್ ರೌಂಡ್ನಲ್ಲಿ ಕಾಲೇಜ್ ಇಷ್ಟ ಇಲ್ಲದೆ ಸೆಕೆಂಡ್ ರೌಂಡ್ಗೆ ಅಪ್ಲೈ ಮಾಡ್ತಾಯಿದ್ದೀವಿ, ಆಗ ಸೆಕೆಂಡ್ ರೌಂಡಲ್ಲಿ ನಮ್ಗೆ ಏನಾದ್ರು ಕಾಲೇಜ್ ಸೀಟ್ ಸಿಗುತ್ತಾ ಅಂತೇಳಿ ಕೆಲವೊಬ್ಬರೆಲ್ಲ ಇನ್ನೂ ಬಹಳ ಕಮೆಂಟ್ ಮಾಡಿದರು. ನಂತರ ಸೆಕೆಂಡ್ ರೌಂಡ್ ಹಾಕೊಂಡಿರೋ ಲಿಸ್ಟ್ ಯಾವ ಬರುತ್ತೆ ಅಂತೇಳಿ ಅವರು ಕೂಡ ಕಾಮೆಂಟ್ ಮಾಡ್ತಾಯಿದ್ರು. ಮೊದಲನೇದಾಗಿ ಇಲ್ಲಿ ಇವತ್ತು ಸಾಯಂಕಾಲ 6 ಗಂಟೆಗೆ ಈ ಬಿ ಎಡ್ನ ಸೆಕೆಂಡ್ ರೌಂಡು ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಇವತ್ತಲ್ಲದೆ ಆದರೂ ಕೂಡ ನಾಳೆ ಬರುತ್ತೆ. ಇಲ್ಲಿ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿದವ್ರಿಗೆ ಮಾತ್ರ ಸೀಟ್ ಗ್ಯಾರಂಟಿ. ಯಾಕಪ್ಪ ಅಂದರೆ ಈ ಆಪ್ಷನ್ ಎಂಟ್ರಿ ಮಾಡಿದವ್ರಿಗೆ ಮಾತ್ರ ಕಾಲೇಜ್ ಸೆಲೆಕ್ಷನ್ ಆಗುತ್ತೆ. ಮಾಡದೇ ಇಲ್ದವ್ರಿಗೆ ಏನಾಗುತ್ತೆ ಅಂದರೆ ಸ್ಟಾರ್ ಮಾರ್ಕ್ ಬರುತ್ತೆ. ಅಂದರೆ ಫಸ್ಟ್ ರೌಂಡಲ್ಲಿ ಬಂದಿತ್ತಲ್ಲ ಕಾಲೇಜ್ ಬದಲು ಸ್ಟಾರ್ ಮಾರ್ಕು, ಆ ಥರ ಇಲ್ಲಿ ಇದು ಆಪ್ಷನ್ ಎಂಟ್ರಿ ಯಾರು ಮಾಡಿರಲ್ಲ ಅವರಿಗೆ ಸ್ಟಾರ್ ಮಾರ್ಕ್ ಬರುತ್ತೆ. ನಂತರ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಲ್ಲ ಚಿತ್ರ, ಆಪ್ಷನ್ ಎಂಟ್ರಿ ಅದು ಆ ರೀತಿ ಆಪ್ಷನ್ ಎಂಟ್ರಿ ಯಾರು ಮಾಡಿಲ್ಲ ಅವರಿಗೆ ಸ್ಟಾರ್ ಮಾರ್ಕ್ ಬರುತ್ತೆ. ಮಾಡಿದವ್ರಿಗೆ ಮಾತ್ರ ಕಾಲೇಜ್ ಸೆಲೆಕ್ಷನಲ್ಲಿ ಲಿಸ್ಟ್ ಬರುತ್ತೆ. ನಂತರ ಇಲ್ಲಿ ಕಟ್ ಆಫ್ ಎಷ್ಟಿರುತ್ತೆ ಅಂದರೆ ಈ ಬಿ ಎಡ್ನ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಎಲ್ಲಿ ನಿಲ್ಬೋದು, ಎಷ್ಟಿರುತ್ತೆ ಅಂತೇಳಿ ಕೆಲವೊಬ್ಬರೆಲ್ಲ ಕಾಮೆಂಟ್ ಮಾಡಿದ್ರಲ್ಲ. ಆ ಕಾಮೆಂಟಿಗೆ ಈ ಫಸ್ಟ್ ರೌಂಡಲ್ಲಿ ಆರ್ಟ್ಸ್ನಲ್ಲಿ 77 ಮತ್ತು 76 ಅಷ್ಟು ಪರ್ಸೆಂಟೇಜ್ವರೆಗೂ ಕಟ್ ಆಫ್ ನಿಂತ್ಕೊಂಡಿತ್ತು. ಆದರೆ ಸೈನ್ಸ್ ಅವರಿಗೆ 56ರಿಂದ 58% ಅವ್ರಿಗೆ ಕೂಡ ಸೀಟ್ ಸಿಕ್ಕಿತ್ತು. ಆದರೆ ಈ ಆರ್ಟ್ಸ್ ಅವರು ಭಾಳ ಜನ ಇರೋದ್ರಿಂದ ಕಟ್ ಆಫು 77, 76 ನಿಂತ್ಕೊಂಡಿತ್ತು. ಈ ಸೆಕೆಂಡ್ ರೌಂಡಲ್ಲಿ ಈ 70% ಇದ್ದವರು ಕೂಡ ಕಾಲೇಜ್ ಸಿಗ್ಬೋದು, ಅಂದರೆ ಸಿಗೋಂಥ ಚಾನ್ಸ್ ಇದೆ. ಆದರೆ ಸೈನ್ಸ್ ಅವ್ರಿಗೆ ಮಾತ್ರ ಎಲ್ಲರಿಗೂ ಫಸ್ಟ್ ರೌಂಡಲ್ಲಿ ಬಂದಿರತಕ್ಕಂಥವ್ರಿಗೂ ಮತ್ತು ಸ್ಟಾರ್ ಮಾರ್ಕ್ ಬಂದಿರೋರಿಗೂ ಹಾಗೂ ಫಸ್ಟ್ ರೌಂಡಲ್ಲಿ ಕಾಲೇಜ್ ಇಷ್ಟ ಇಲ್ಲದೆ ಸೆಕೆಂಡ್ ರೌಂಡಿಗೆ ಅಪ್ಲೈ ಮಾಡಿದವರು ಕೂಡ ಇಲ್ಲಿ ಈ ಬಾರಿ ಸೀಟ್ ಸಿಗುತ್ತೆ. ನಂತರ ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು. ಎಕ್ಸಾಂಪಲ್ ಕೆಲವೊಬ್ಬರಿಗೆ ಏನಂದರೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಲಿಸ್ಟ್ ಬದಲು ಸ್ಟಾರ್ ಮಾರ್ಕ್ ಬಂತಲ್ಲ, ಆ ರೀಸನ್ ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅವರು ಫಸ್ಟ್ ರೌಂಡಲ್ಲಿ. ಅದೇ ತಪ್ಪು ಮತ್ತು ಪುನಃ ಈ ಬಾರಿ ಕೂಡ ಮಾಡಿದ್ರನಾಗೆ ಅವರಿಗೆ ಪುನಃ ಅದೇ ಸ್ಟಾರ್ ಮಾರ್ಕ್ ಬರುತ್ತೆ. ಈ ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದವರು ಹಾಗೂ ಹೊಸದಾಗಿ ಸೀಟ್ ಸಿಗೋರಿಗೆ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಸೀಟ್ ಸಿಗೋಲ್ಲ. ಈ ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಕಟ್ ಆಫ್ ಕಡಿಮೆ ಇರುತ್ತಲ್ಲ, ಅದರೊಳಗಿರೋರು ಕೂಡ ಆಪ್ಷನ್ ಎಂಟ್ರಿ ಮಾಡಿರಲೇಬೇಕು. ಹಾಗೂ ನೆಕ್ಸ್ಟ್ ರೌಂಡಿಗೂ ಸೆಕೆಂಡ್ ರೌಂಡಿಗೆ ವೇಟಿಂಗ್ ಮಾಡ್ತಾವ್ರು ಇದ್ರಲ್ಲ ಅವರು ಕೂಡ ಈ ಆಪ್ಷನ್ ಎಂಟ್ರಿ ಮಾಡಿರ್ಬೇಕು. ಯಾರು ಆಪ್ಷನ್ ಎಂಟ್ರಿ ಮಾಡ್ತಾರೋ ಅವ್ರಿಗೆ ಮಾತ್ರ ಸೀಟ್ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ನಂತರ ಹೊಸದಾಗಿ ಸೆಕೆಂಡ್ ರೌಂಡ್ ಕೂಡ ಕಾಲೇಜ್ ಸೀಟ್ ಸಿಗುತ್ತೆ. ಅದೇ ಹೇಳ್ದಲ್ಲೀಗ ಪರ್ಸೆಂಟೇಜ್ ಕಡಿಮೆ ಇದ್ದವರು ಕೂಡ 70 ವಾರ್ಡ್ ಮೇಲ್ಗಡೆ ಇದ್ದವರಿಗೆ ಈ ಬಾರಿ ಕೂಡ ಸೀಟ್ ಸಿಗುತ್ತೆ. ನಂತರ ಇಲ್ಲಿ ನೋಡಿರ್ಬೋದು ಸ್ಟಾರ್ ಮಾರ್ಕ್ ಬಂದಿತ್ತು ಕೆಲವೊಬ್ಬರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿತ್ತು. ಅದೊಂಥರ ಈ ಫಸ್ಟ್ ರೌಂಡ್ನಲ್ಲಿ ಕಾಲೇಜ್ ಇಷ್ಟ ಇಲ್ಲದೆ ಸೆಕೆಂಡ್ ರೌಂಡ್ ಮಾಡಿದವ್ರಿಗೂ ಅಂದರೆ ಅಪ್ಲೈ ಮಾಡಿದವ್ರಿಗೂ ಸೀಟ್ ಸಿಗುತ್ತಾ, ಇದು ಭಾಳ ಜನ ಕಮೆಂಟ್ ಮಾಡಿದ್ರು. ಸರ್, ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸೆಲೆಕ್ಷನ್ ಆಗಿದೆ, ಆದರೆ ನನಗೆ ಸಿಕ್ಕಿರೋಂಥ ಕಾಲೇಜ್ ಇಷ್ಟ ಇಲ್ಲ, ನಾನು ಸೆಕೆಂಡ್ ರೌಂಡಿಗೆ ಅಪ್ಲೈ ಮಾಡ್ಬೋದಂತ ಕಾಮೆಂಟಲ್ಲಿ ತಿಳಿಸಿದ್ರು. ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇಷ್ಟ ಇಲ್ಲದೆ ಸೆಕೆಂಡ್ ರೌಂಡ್ರಿಗೆ ಅಪ್ಲೈ ಮಾಡ್ತಾರಲ್ಲ ಅವರು ಕೂಡ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸೀಟ್ ಸಿಗುತ್ತೆ. ಆದರೆ ನೀವು ಮತ್ತೆ ಸಿಕ್ಕಿರ್ತಕ್ಕಂಥ ಕಾಲೇಜನ್ನು ಇಷ್ಟ ಇಲ್ಲ ಅಂತ ಮತ್ತೆ 3 ರೌಂಡಿಗೆ ಅಪ್ಲೈ ಮಾಡೋಕೆ ಹೋದರೆ ಖಂಡಿತವಾಗೂ ನಿಮಗೆ ಕಾಲೇಜ್ ಸೀಟ್ ಸಿಗೋಲ್ಲ. ಯಾಕಪ್ಪ ಅಂದರೆ ಒಬ್ಬರಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಂಥವ್ರಿಗೆ ಮಾತ್ರ ಸೆಕೆಂಡ್ ರೌಂಡಿಗೆ ಚಾನ್ಸ್ ಇರುತ್ತೆ, ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥವ್ರಿಗೆ 3 ರೌಂಡಿಗೆ ಆಪ್ಷನ್ ಎಂಟ್ರಿ ಕೊಟ್ಟರು ನೀವು ಬೇಡ ಅಂತ ಸೆಕೆಂಡ್ ರೌಂಡಿಗೆ ಅಪ್ಲೈ ಮಾಡೋಕೆ ಹೋದರೂ ನಿಮಗೆ ಮುಂದಿನ ರೌಂಡಲ್ಲಿ ಕಾಲೇಜ್ ಸೀಟ್ ಸಿಗೋಲ್ಲ. ಆದ್ದರಿಂದ ಇಲ್ಲಿ ಸಿಕ್ಕಂಥ ಕಾಲೇಜ್ ನೀವು ಅಡ್ಮಿಷನ್ ಆಗಿ ಬಿ ಎಡ್ ಮಾಡಬೇಕಾಗಿರುತ್ತೆ. ಖಂಡಿತವಾಗಿ ನಿಮಗೆ ಸೀಟ್ ಸಿಗಿರುತ್ತಲ್ಲ, ಬಟ್ ಕಡ್ಡಾಯವಾಗಿ ನೀವು ಏನು ಮಾಡಿರ್ಬೇಕು, ಆಪ್ಷನ್ ಎಂಟ್ರಿ ಮಾಡಿರಲೇಬೇಕು. ನಂತರ ಸೆಕೆಂಡ್ ರೌಂಡಲ್ಲಿ ಹೆಸರು ಬಂದು
ಥರ್ಡ್ ರೌಂಡ್ರಿಗೆ ನೀವು ಅದು ಹೇಳ್ದಲ್ಲ 3 ರೌಂಡ್ಗೆ ನಿಮ್ಗೇನಾದ್ರು ಮತ್ತೆ ಚಾನ್ಸ್ ಇಲ್ಲ. ಈ ಸೆಕೆಂಡ್ ರೌಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬರುತ್ತೆ, ವೇಟ್ ಮಾಡಬೇಕು. ಬಹಳ ಜನ ಕಾಮೆಂಟ್ ಮಾಡಿದ್ರು, ಸರ್ ಒಂದು ಸೆಕೆಂಡ್ ರೌಂಡಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬರುತ್ತಾ ಅಂತೇಳಿ. ಅಂದರೆ ಫಸ್ಟ್ ರೌಂಡಲ್ಲಿ ಅವರು ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆ ಲಿಸ್ಟಲ್ಲಿ ನೇಮ್ ಬಂದಿಲ್ಲ. ಈ ಸೆಕೆಂಡ್ ರೌಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರು. ಅದು ಬರುತ್ತೆ, ವೇಟ್ ಮಾಡಬೇಕು, ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಹಾಗೆ ಇಲ್ಲಿ ತನಕ ವೀಡಿಯೋ ನೋಡಿದವರು ಎಲ್ಲರಿಗೂ ಧನ್ಯವಾದಗಳು. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.